ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಎಲ್ಲ ತುಂಬ ಜನ ಒಂದು 5-6 ಜನ ಸಬ್ಸ್ಕ್ರೈಬರ್ ವಾಪಸ್ ಹೋಗಿದ್ದೀರಾ. ಯಾಕೆ ಸ್ಟೋರಿ ಇಷ್ಟ ಆಗ್ತಾ ಇಲ್ವಾ? ವ್ಯೂಸು ಬರ್ತಾ ಇಲ್ಲ. ಸಬ್ಸ್ಕ್ರೈಬರ್ ಬರೋದೇ ಒಂದು ತಿಂಗಳಿಗೋ ಒಬ್ಬರೋ ಇಬ್ಬರು, ಅದರಲ್ಲೂ ವಾಪಸ್ ಹೋಗ್ತೀರಾ. ನೋಡಿ, ಚಾನ್ಬಗ್ರ ಸ್ಟೋರಿ ಚೇಂಜ್ ಮಾಡಿಬಿಟ್ಟು ಹೊಸ ಸ್ಟೋರಿ ಮಾಡೋಣ. ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಇನ್ಯಾಕೆ ಸುಮ್ಮನೆ ಬಲವಂತವಾಗಿ ಸ್ಟೋರಿ ಮಾಡೋದು? ಸಬ್ಸ್ಕ್ರೈಬರ್ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ, ವ್ಯೂಸ್ ಅಂತೂ ಇಲ್ಲವೇ ಇಲ್ಲ. ಅದಕ್ಕೆ ಸ್ಟೋರಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಸ್ಟೋರಿ ಸಬ್ಸ್ಕ್ರೈಬರೆಲ್ಲ ಯಾಕೆ ವಾಪಸ್ ಹೋಗ್ತಾ ಇದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹೊಸ ಸ್ಟೋರಿ ಶುರು ಮಾಡ್ತೀನಿ. ಶಾನ್ಭೋಗ್ರ ಸ್ಟೋರಿ ಎಂಡ್ ಮಾಡಿ ಹೊಸ ಸ್ಟೋರಿ ಶುರು ಮಾಡ್ತೀನಿ. ಹುಡುಗಿ ಚೆನ್ನಾಗಳಲ್ಲ ಮವ? ಹ್ಞೂ, ನೀನಿದ್ದಂಗೆ ಅವಳೆ ಸಾವಿತ್ರಿ. ನಡಿ ಒಳಗೆ ಹೋಗೋಣ. ಇಲ್ಲ ಮವ, ನಾನು ಬರಲ್ಲ. ನಿಮ್ಮ ಅಮ್ಮನ ಬಂದು ನಂದು ತಪ್ಪಾಯಿತು, ಮನೆ ಒಳಗೆ ಬಾ ಅಂತ ಹೇಳೋವರೆಗೂ ನಾನು ಬರಲ್ಲ. ನಾನು ಊರಿಗೆ ಹೋಗ್ತೀನಿ. ನನ್ನನ್ನು ಊರಾಗ ಬಿಟ್ಬಿಟ್ಟು ಬರಿ ಅಂತ ನಡಿ. ಅಯ್ಯೋ, ನಮ್ಮ ಅಮ್ಮನು ಮಾತಾಡೋದಂಗೆ ಮನ್ಸು ಒಳ್ಳೇದು. ಮಾತಾಡ್ಬಿಡ್ತಾಳೆ, ಬಾಯೇ ದೊಡ್ಡ ಮಾತಾಡ್ಬಿಡ್ತಾಳೆ. ಸುಮ್ಮನೆರು ಕೇಳ್ತಾಳೆ, ಸುಮ್ಮನೆರು ತಪ್ಪಾಯ್ತು ಅಂತ ಕೇಳಂತಾನೆ. ನಡಿ ಮವ. ಯಾವ ಆಶಂಕರ್ನ ನೋಡ್ಬೇಕನ್ಸ್ತು. ಅವನ ಮಗುನ ವಿಹಾನ ಎತ್ಕೊಂಡು ಹೋಗೋಣ. ನಡಿ, ಕೂಗ್ತೀನಿ ತಡಿ ಅವನ್ನ. ವಿಹಾನು, ವಿಹಾನು ಅಕ್ಕ ಸ್ಕೂಲ್ಗೆ ಹೋಗೋಳೆ ಮಗ್ನೆ. ನಾವು ಊರ್ಗೆ ಹೋಗೋಣ. ಊರ್ಗೆ ಬತ್ತೀಯಾ? ಅಕ್ಕನು ಅಲ್ಲೇ ಅವಳೆ, ಬತ್ತೀಯ ಊರ್ಗ? ಬಾ, ಎತ್ಕೊಂತೀನಿ. ಊರಿಗೆ ಹೋಗೋಣ. ಹೋಗೋಣ ಹೋಗೋಣ. ಮವ, ಮವ ಸಾವಿತ್ರಮ್ಮ, ಇನ್ನು ಹೊಡ್ತೀರಿ ಮವ. ಮಗುನ ಎತ್ಕೊಂಡು ಓದ್ತೀನಿ ನಾನು. ಓಡ್ತೀರಿ? ಓಡ್ತಾ ಇದ್ದೀರೇನು ಊರ್ ತಂಗಾದ್ರೆ? ಹ್ಞೂ ಓದ್ತೀರಿ ಮವ. ಏ ಅಂಬುಜಿ, ಅಂಬುಜಿ, ಏನು ಚಿಕ್ಕವನವ್ರು ಊರ್ ಕೋತಾವ್ರೆ. ಲೇ, ಯಾಕ ಸಿಕ್ಕೋನೆ? ಹಾ, ಇಲ್ಲ ನಿಂಗೆ ಮನೆ ಮಠ ಇಲ್ಲೇನು? ಅದೇನು ಅತ್ತೆ ಅವ್ರ ಮನೆಗಿರೋದು ಹೋಗಿ? ಅದೇ ಮನೆ ಮಠ. ಸಾವಿತ್ರಿ, ನಾ ಊರಾಗ ಬಿಟ್ಬಿಟ್ಟು ಬರ್ತೀನಿ. ಯಾಕೋ ಇಲ್ಲಿ ಮನೆಗೆ ಮಾಡೋರು ಯಾರು? ಓ, ನನ್ನ ಹೆಂಡ್ರೇನು ಮನೆ ಕೆಲಸ ಮಾಡಕ್ಕೆ ನಾಳೆನು ಮಾಡ್ಕೊ ಹೋಗಿ ನೀನ್ ಬೇಕಾದ್ರೆ. ಲೇ, ಇವಳ್ಗ ಸರೋಜಿಕ ಚೆನ್ನಾಗಿಲ್ಲ ಲೇ. ಬಾಣಂತಿ ನೋಡ್ಬೇಕು, ಅಡಿಗೆ ಮಾಡ್ಬೇಕು. ಮನೆಗೆ ಎಷ್ಟು ಕೆಲಸ ಅದ? ಎಷ್ಟು ಬಾಯಿ ಮಾಡ್ತೀಯ ಮಾಡ್ಕೊ ಹೋಗು. ನನ್ನೇನು ರಾಕ್ ಮಾಡ್ಬೇಕು? ಅವ್ಳು ಬಿಟ್ಬಿಟ್ಟು ಬರ್ತೀನಿ ಬಿಡು. ನಂಗೂ ಮನೆ ಮಠ ಅದೇ. ಎತ್ತು ತಾಯಿ ಮೇಲೆ ಪ್ರೀತಿ ಇಲ್ಲೇನ ನಿಂಗ? ಅಯ್ಯೋ, ಪ್ರೀತಿ ಅದೇ ಇಲ್ಲ ಅಂತ ನಾನು ಹೇಳಿಲ್ಲ. ಹೋಗಿ ಸಾವಿತ್ರಿನ ಅವ್ರ ಮನೆಗೆ ಬಿಟ್ಬಿಟ್ಟು ಬರ್ತೀನಿರೋ. ನಿನ್ ಮೇಲೆ ಪ್ರೀತಿ ಇಲ್ಲ ನಂಕ, ಬಿಟ್ಬಿಟ್ಟು ಬರ್ತೀನಿ. ಬೇಡ, ಅವಳು ಹೋಗೋದು ಇಲ್ಲೇ ಇರ್ಲಿ. ಮನೆಗೆ ಎಷ್ಟು ಕೆಲಸ ಅದೇ? ಯಾಕೆ ಹೇಳು? ನನ್ನ ಹೆಂಡ್ರು ಪಾಪ ಈ ಮನೆಗೇನೋ ಗಂಡ್ಗೆತ್ತ ದುಡ್ಕೊಂಡಿರಕ್ಕ ಹಗಲು ರಾತ್ರಿ. ನಿನ್ ಕೈಗೆಲ್ಲ ಅನ್ಬಾರ್ದು ಮಾತುಗಳೆಲ್ಲ ಅನ್ಸ್ಕೊಂಡು ಊಟದ ಮನೆಗೆ ಇರ್ಲಿ ಬಿಡು. ಇನ್ನೇನು ಬೇಕು ಅವಳ್ಗ? ಹೆಂಗೋ ಆಶಂಕರ್ನು ಮದುವೆ ಆದ್ನು. ಇನ್ನು ನಮ್ಗೆ ಇನ್ನೇನು ಬೇಕು? ನಾವೆಲ್ಲಿದ್ರು ಕಾಲ ಬರ್ತದೆ. ಇಬ್ಬರು ಮಕ್ಕಳಿಗೂ ಮದುವೆ ಆಯ್ತು, ಅವ್ರ ಹೆಂಡ್ರು ಪಕ್ಕಕ್ಕೆ ಬಂದ್ರು. ನಮ್ದು ಇನ್ನೇನು ಕೆಲಸ? ಲೇ ನಡಿಯೇ. ಸಿಕ್ಕೋನೆ, ಹೇಳಿದ್ ಮತ್ತೆ ಕೇಳು. ಇಲ್ಲಿ ಮನೆಗೆ ಮಾಡೋರಿಲ್ಲ. ನೀನೆಂಟ್ರೆ ನಡಿ ಕರ್ಕೊಂಡು ಒಳಕ. ಹೌದೇನಾ? ಹಂಗಾದ್ರೆ ಬಾ. ನನ್ನ ಹೆಂಡ್ರ ಹತ್ರ ಬಂದ್ಬಿಟ್ಟು ತಪ್ಪಾಯ್ತೆ, ಇನ್ನು ಮುಂದೆ ಹಿಂಗೆಲ್ಲ ಮಾಡಲ್ಲ, ಬಾ ಒಳಕ ಅಂತ ಕೂಗು. ನಾನೇನ ತಪ್ಪು ಮಾಡಿದ್ದೀನಿ? ನೀನೇನು ಅನ್ಬಾರ್ದು ಮಾತ್ರ ಅಂದಿಲ್ಲ ನನ್ನ ಹೆಂಡ್ರನ ಮೊನ್ನೆ ನೀನು. ಲೇ ಬರೇ ಹೋಗೋಣ ಬಾ. ಲೇ ವಿಹಾನ, ಹೋಗೋ ನಿಮ್ಮ ಅಜ್ಜಿ ಹತ್ರಕ್ಕ. ನಮ್ಮ ಹತ್ರ ನಿನ್ ಕೆಲಸ, ಹೋಗೋ. ಸಿಕ್ಕೋನೆ, ನನ್ನ ಕೈಲಿ ಆಗಲ್ಲ. ಕೂತ್ರೆ ಕಾಲು ನೋವು, ಎದ್ರೆ ಸೊಂಟ ನೋವು, ಮಾತಾಡಿದ್ರೆ ಬಾಯಿ ನೋವು. ಇಷ್ಟೆಲ್ಲ ಇಕ್ಕೊಂಡು ಯಾಕೆ ಬದುಕಿದ್ಯಾ? ಹೋಗಲ್ಲೆಲ್ಲ ನೀರಕ್ಕ ಬಿದ್ದು ಸತ್ತೋಗೋಗು. ಸರಿ ಹೋಗಮ್ಮ, ಹೋಗಿ ದೇವ್ರು ಒಳ್ಳೇದು ಮಾಡಿ ಹೋಗು. ಸರಿ ಮಾವ, ಓದ್ತೀರಿ. ನಡಿ ಮಾವ ಹೋಗೋಣ. ಇವನ್ನ ನಮ್ಮ ಅಮ್ಮನ ಕೊಟ್ಬಿಟ್ಟು ಬರ್ತೀನಿ. ಇಂದಮ್ಮ, ಇಂದ ನಿಮ್ಮ ಮೊಮ್ಮಗನ. ಅಲ್ಲೋ, ಮಗುನ ಹಾಕೊಂಡು ನಾನು ಏನು ಕೆಲಸ ಅಂತ ಮಾಡ್ಲೋ? ಯಾಕೋ ಹಿಂಗೆಲ್ಲ ಮಾಡ್ತಾ ಇದೆಯಾ ಚಿಕ್ಕೋನೆ? ಹಂಗಾದ್ರೆ ಬಾ, ನನ್ನ ಹೆಂಡ್ರ ಹತ್ರ ತಪ್ಪಾಯ್ತು ಅಂತ ಕೇಳ್ಬಾ. ತಪ್ಪಾಯ್ತು, ನಡಿ ಒಳಕ ಅಂತೇಳು. ಬೇಡ, ಹಂಗೆಲ್ಲ ಬೇಡ. ತಪ್ಪಾಯ್ತು, ಬಮ್ಮ ಒಳಕ. ಇನ್ನೊಂದ್ಸತಿ ನಿನ್ನ ಏನು ಬಯಲ್ಲ ಅಂತ ಹೇಳ್ಬಾ. ಈ ಅಮ್ಮನ್ಗ ದುರಾಂಕರ ಕಮ್ಮಿ ಆಗಲ್ಲ. ಬಾ, ನಾನು ಹೋಗೋಣ. ಯಾವಳ ಸಾವಿತ್ರಿ? ಏನೋ ಯಾವಳು ಅಂತ ಇದೆಯಾ? ನನ್ನ ಹೆಂಡ್ರನ? ನಿನ್ ಕೇಳೋ ಗಾಸರಾದ ಇವತ್ತು ಎಡ್ಮಗ್ಲ ಗೆದ್ದಿದ್ಯಾ ನೀನು. ಮಾತುಗಳು ಅಷ್ಟು ಕರೆಕ್ಟಾಗಿ ಬರಲಿ. ಏನು ಯಾವಳೆ ಅವಳು ಅಂತ ಇದೆಯಾ? ನೀನು ಕರೆಕ್ಟಾಗಿ ಕೂಗಂಗಿದ್ರೆ ನಗ್ನಗ್ತಾ ಕೂಗೋ. ಇಲ್ಲ ಅಂತಂದ್ರೆ ಈ ಮನೆನೇ ಬೇಕಾಗಿಲ್ಲ ನಮ್ಕ. ನಮ್ಮತ್ತೆ ಹೆಂಗೋ ಅಂಗಡಿ ಹಾಕೊಳ್ಳೆ, ಅಂಗಡಿ ನೋಡ್ಕೊಂಡು ಎಲ್ಲ ಇದ್ದೋತಿರ್ ನಾವು. ಸಾವಿತ್ರಿ? ಇಲ್ಲ ಬರಿಲ್ಲ. ಹಂಗೆಲ್ಲ ಕೂಗಂಗಿಲ್ಲ. ಸಾವಿತ್ರಿ? ಬೇಡ. ಸರಿಲ್ಲ ಇದು ನೀನು ಕೂಗ್ತಾ ಇರೋದು. ಸಾವಿತ್ರಿ, ಬಮ್ಮ ಒಳಕ. ಏನೋ ಒಂದು ಮಾತು ಅಂದ್ಬಿಟ್ನಿ ಬಾರೆ. ನನ್ನ ಮಗಳಾಗಿದ್ದಿದ್ರೆ ಹೊಟ್ಟೆಗೆ ಹಾಕಂತಾರಿಲ್ಲ. ನೀನ್ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಬಾರೆ ಒಳಕ. ಇದು ಬಾ, ತಪ್ಪಾಯ್ತು ಬಾ. ಅಯ್ಯೋ, ನಿನ್ನಾಗ ತಪ್ಪು ಸರಿ ಯಾವುದು? ಬಾರೆ ನಡಿ ಒಳಕ. ಅವಳು ಸರೋಜಿಕ ಚೆನ್ನಾಗಿಲ್ಲ, ಅದೇನೋ ನೋಡಬೇಕು ಅಮ್ಮ. ನಡಿ ಒಳಕ. ಹೊಸ ಸೊಸೆ ಬಂದವಳೆ, ಅವಳಿಗೆ ಏನು ಹೇಳ್ಕೊಡು ಹೋಗು. ಹಂಗ ಬಾ ತಾರಿಕಾ. ಮುಚ್ಚ ಬಾಯಿ, ಸಾಕು. ನೀನು ಎಂದಕ್ಕಿರೋ ಬೆಲೆ ನಂಗಿಲ್ಲಲ್ಲ ನಿನ್ನ ಹತ್ರ. ನೋಡಮ್ಮ, ನಿಂಗೆ ಬೆಲೆ ಕೊಡಕ ನಾನು ನಿನ್ನಷ್ಟು ದೊಡ್ಡವನಲ್ಲ. ನಾನು ಸಣ್ಣವನು, ನಿನ್ನ ಹೊಟ್ಟೆ ಗುಟ್ಟಿರೋನು. ಆಯ್ತಾ? ಕಂಡೋರ್ ಹೆಣ್ಮಕ್ಳನ್ನ ತಂದ್ಬಿಟ್ಟು ನೀನು ಬಾಯಿಗೆ ಬಂದಂಗೆ ಬೈತಾ ಇದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೇನಮ್ಮ? ನಮ್ಮ ಅತ್ತೆ ಆದರೆ ಅಳ್ತಾಳೆ ಪಾಪ, ಹೊಟ್ಟೆ ಉರಿತದೆ. ಏನಪ್ಪ ಇವಳನ್ನ ಕಟ್ಕೊಂಡಾಗಿಂದ ನಿಮ್ಮ ಅಮ್ಮನ ಈ ಕಾಟ ಕೊಡ್ತಾಳೆ ನನ್ನ ಮಗಳಕ. ಯಾವ ನೆಮ್ಮದಿಗಪ್ಪ ನನ್ನ ಮಗಳ ಆ ಮನೆಗಿರ್ಬೇಕು? ದಂಡಿಗೆ ಅದೇ ಏನು ಪ್ರಯೋಜನ? ನೆಮ್ಮದಿ ಇಲ್ದಿದ್ರೆ ಏನಕ್ಕೆ ಅವೆಲ್ಲ ಬೇಕು ಅಂತ ಅಳ್ತಾಳೆ ನಮ್ಮ ಅತ್ತೆ ಪಾಪ. ಯಾರು ಹೆಣ್ಮಕ್ಳಾದ್ರೆ ಏನಮ್ಮ? ಏನು ಹೇಳ? ಎಲ್ಲ ನಿನ್ನ ಮಗಳಿಗೆ ಯಾರೋ ಒಬ್ರು ಒಂದು ಮಾತು ಅಂದ್ಬಿಡ್ಲೆ. ಅವ್ರ ರಘುನೇ ಆಗಲಿ ಕಾಮಾಕ್ಷಮ್ಮನಾಗಲಿ ನೀನು ಸುಮ್ಮನೆ ಎದ್ಬಿಡ್ತೀರ ನೋಡೋಣ. ಎಷ್ಟು ಮಾತಾಡ್ತೀಯ ಚಿಕ್ಕೋನೆ?
ನಾನು ಹಾಕಿದ್ದು ಗೆರೆ ದಾಟ್ತಾ ಇರಲಿಲ್ಲ. ಇವತ್ತು ಎಷ್ಟು ಮಾತಾಡ್ತಾ ಇದೆಯಾ ನೀನು? ಮೌ ಎಷ್ಟು ದಿನ ಅಂತ ತಲೆ ಬಗ್ಸ್ಕೊಂಡಿರಕತ್ತದಮ್ಮ? ನನಗೂ ಸಸಿಗಳು ಬಂದವ್ರೆ. ನೀನು ಸಸಿಗಳ ಮುಂದೆ ಎಲ್ಲ ನಮ್ಮ ಸಾವಿತ್ರಿನ ಬೈತಾ ಇದ್ರೆ ನಾನು ಸುಮ್ಮನೆ ಇರಕತ್ತದೇನಮ್ಮ? ನೋಡಮ್ಮ, ಅವಳನ್ನ ಬೈಯೋದು ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಅಲ್ಲ ನೋಡ್ದ ಎಷ್ಟು ಮಾತ್ರ ಅವನೇ ಎಂಡಕ್ಕೆ ಸಪೋರ್ಟ್. ಅಮ್ಮ ಇದೇನೋ ಇದೆಯಾ ನೀನು ಹೊಟ್ಟೆ ಉದ್ಯೋಗ ಎಲ್ಲ ನೆಗೆದು ಬಿದ್ದು ಹೋಗಿದ್ಯೇನೋ ಅಂತ ಅನ್ಕೊಂಬಿಟ್ಟಿದ್ನಲ್ವ? ಅದ್ಯಾಕಮ್ಮ ಹಂಗೆ ಮಾತಾಡ್ತಾ ಇದೆಯಾ? ಅವನು ತೆಂಗಿನ ಸಸಿಗಳು ಹಾಕ್ಬೇಕು ಅನ್ನೋ ಶಾಂತಗಾನು ಅದಕ್ಕೆ ಹೋಗಿದ್ನಿ. ನೀವು ಹೊಟ್ಟೆ ಉದ್ಯೋಗ ಹೇಳು, ಏನೇನು ಕಿತಾಪತಿಗೆ ಮಾಡ್ಕೊಂಬಂದಿದ್ಯೋ ಆ ನೆಪಕ್ಕೆ ಶಾಂತಗಾನ ಹೆಸರು ಹೇಳ್ತಾ ಇದೆಯಾ ಅಷ್ಟೇ ನೀನು? ಸುಮ್ಮನೆ ಇರಮ್ಮ ನೀನು. ಆ ಶಾಂತಗಾನಕ್ಕೆ ಫೋನ್ ಮಾಡಿ ಕೇಳಿ ಆಮೇಲೆ ಹೇಳ್ತೀನಿ. ಆ ಸರೋಜಿಗೆ ಬೇರೆ ಚೆನ್ನಾಗಿಲ್ಲ. ಯಾಕಮ್ಮ ಏನಾಯ್ತು? ಯಾವ್ದು ದೆವ್ವ ಬಂದು ಅಟ್ಕಾಯಿಸ್ಕೊಂಡದೆ? ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಹೂನಪ್ಪ ಹ್ಞೂ. ಅದ್ಯಾವುದು ಏನು ಕತೆನೋ ಏನೋ ಹೋಗಪ್ಪ. ನಮ್ಗೆ ತಲೆನೋವು ಆಗ್ಬಿಟ್ಟದೆ. ಯಾರನ್ನಂತ ನೋಡೋದು? ಯಾರು ಶಂಕರನ್ ಬೇರೆ ಮದುವೆ ಮಾಡ್ಕೊಂಬಂದವನೆ. ಮದುವೆ ಮಾಡ್ಕೊಂಬಂದ್ಬಿಟ್ನೆ. ಮಾಡ್ಕೊಂಬಂದವನೆ. ಹುಡುಗಿ ಚೆನ್ನಾಗವಳೆ. ಚೆನ್ನಾಗವಳೆ. ಸ್ವಾಮಿ ಶಾನ್ ಬೋಗ್ರೆ ಇವಂದು ಒಂದು ಸಾವು. ಶಾನ್ ಬೋಗ್ರೆ ಅಂತ. ಓ ಅಕ್ಕ, ನನ್ನ ಮಗಳು ಸಿಕ್ಕಿಲ್ಲ ಅಕ್ಕ. ಹುಡ್ಕಿ ನಂಗೆ ಸಾಕಾಗೋಯ್ತಕ್ಕ. ನನ್ನ ಮಗಳು ಸಿಕ್ಕಿಲ್ಲ. ಎಲ್ಲವಳು ನಿನ್ ಮಗಳು? ಅದೇ ಸಿಕ್ಕಿಲ್ಲಕ್ಕ. ಅಯ್ಯ ನೀನು ಬಾಯ್ಕ ಮೊನ್ನಾಕ ಮನೆಗೆ ಅವಳು ನೋಡು ಮದುವೆ ಮಾಡ್ಕೊಂಬಂದು. ಗುಡ್ಡು ಮದುವೆ ಮಾಡ್ಕೊಂಡ್ಬಂದವಳು. ಮದುವೆ ಮಾಡ್ಕೊಂಬಂದವಳೆ. ಅವಳನ್ನಂತೂ ಇವತ್ತು ಉಡ್ಸಿಲ್ಲ ಅನ್ಬಿಡ್ತೀನಿ. ಅವಳನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಬಿಡಿರ ಹಿಡ್ಕೊಂಡು ಯಾರಾಡೋಗು. ಮದುವೆ ಮಾಡ್ಕೊಂಬಂದವ್ರು ಇಬ್ರು. ಲೇ ಶಿವಿ ಅಕ್ಕ, ನನ್ನ ಎಂಟ್ರಿ ಹತ್ತೋದ್ಲಕ್ಕ. ನೀನೆಂಟು ಊರ್ಕೋದ್ಲು. ಮನೆಗೆ ಯಾರು ಇಲ್ಲ ಅಂತ ಬೀಗಕ್ಕ ಬಂದಿರಂತ ಊರ್ಕೋದ್ಲು. ಲೇ ಶಿವೆ ಅಯ್ಯ ಹತ್ತಿರ್ಕಂತೀನೋ ಆಡ್ದಂಗೆ ಆಡ್ಬೇಡಪ್ಪ. ಒಳಕ್ಕೆ ನಡಿಯೋ. ಒಳ್ಳೆ ಹತ್ತಿರ್ಕಂತೀನೋ ಆಡ್ದಂಗೆ ಆಡ್ತೀಯ ನೀನು ಬಾಕ್ಲಾಗ ನಿಂತ್ಕೊಂಡು. ಅವಳನ್ನಂತೂ ಸುಮ್ಮನೆ ಬಿಡಲ್ಲಕ್ಕ, ಬಿಡಲ್ಲ. ಏನಪ್ಪ ಏನು ಹೇಳು? ಏನು ಲೇ ಏನೋ ಕೆಲಸ ಮಾಡಿರೋದು ನೀನು? ಮದುವೆ ಮಾಡ್ಕೊಂಬಂದಿದ್ದೀನಿ. ಹೇಳ್ತೀರಾ ಮಾಡ್ತೀರಾ ಮನೆ ಬಿಟ್ಟು ಹೋಗಿ ಇವಾಗ ಮದುವೆ ಮಾಡ್ಕೊಂಬಂದಿದ್ದೀನಿ ಅಂತ ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀಯಾ? ಇನ್ಯಾರ ಮುಂದೆ ನಿಂತ್ಕೊಂಡು ಮಾತಾಡಬೇಕು? ನೀನು ನನ್ನ ತಲೆಕಾಯಿ ತಿನ್ಬೇಡ ಆಯ್ತಾ? ಬಾ ಒಳಕ ಕಾಪಿ ಗೀಪಿ ಕುಡ್ಕೊಂಡು ಹೋಗಿ ಅಂತೆ. ಬಾ. ನೀನು ಬೇಡ, ನಿನ್ನ ಕಾಪಿ ನೀರು ಬೇಡ. ಇವತ್ತಿಗೆ ನೀನು ನನ್ನ ಪಾಲ್ಕ ಸತ್ತೋಗ್ಬಿಟ್ಟೆ. ಆಯ್ತು ಬಿಡು, ಆಯ್ತು. ನಮ್ಮ ಮನೆಗೆ ನೀನು ಬರಬೇಡ, ನಿಮ್ಮ ಮನೆಗೆ ನಾನು ಬರಲ್ಲ. ನಿಂಕ ಯಾವುದೇ ಸಂಬಂಧ ಇಲ್ಲ. ನನ್ನ ಮಾತು ಮೀರಿ ನೀನು ಮದುವೆ ಮಾಡ್ಕೊಂಬಂದಿದೆಯಲ್ಲ, ಎಷ್ಟು ಮಾತ್ರ ಇರಬೇಕು? ಅವನ ಮೇಲೆ ನಿನ್ನ ಮೇಲೆ ಇಬ್ಬರ ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ನನ್ನ ಮೊಮ್ಮಗನ ಮೇಲೆ ಯಾಕಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ನೀನು? ನೀನೊಳ್ಳೆ ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ. ನಿನ್ನ ಮಗಳು ಹೋಗಿರೋದು. ನೀನು ತಾಳಿ ಕಟ್ಟಿಲ್ಲ ಅಂದ್ರೆ ನಾನು ಕಟ್ತೀನಿ ಅಂದ್ರಂತೆ. ಅದಕ್ಕೆ ನನ್ನ ಮೊಮ್ಮಗನ ತಾಳಿ ಕಟ್ಕೊಂಬಂದು ಗೊಳ ಅಂತ ಹೇಳ್ತಾವನೆ. ನನ್ನ ಮೊಮ್ಮಗನ ಮೇಲೆ ನಿಷ್ಠುರ ಮಾಡಿದ್ಯ ಅಂದ್ರೆ ಅಷ್ಟೇನ ನಿಮ್ಮೂರು ಗಂಟೆ ಓಡಿಸ್ಕೊಂಬತ್ತೀನಿ ನಾನು. ನಿತ್ಕಮ್ಮ ಬಾಯಿ ಮುಚ್ಕೊಂಡ ಕಂಡೋರ ಹೆಣ್ಮಕ್ಳನ್ನ ಕರ್ಕೊಂಬಂದ್ಬಿಟ್ಟು ಮನೆಗೆ ಇಟ್ಕೊಂಬಿಟ್ರೆ ಆಗೋಗ್ಬಿಡ್ತೇನಮ್ಮ. ನೋಡ ಮಾನವಾಗಿ ಮನೆಗೆ ಬಾರೇ. ನಾನು ಬರಲ್ಲ ಅಂದ್ರೆ ಬರಲ್ಲ. ನನಗೆ ಮದುವೆ ಆಗದೆ. ನನ್ನ ಗಂಡ ಆಶಂಕರ್ನು. ನಿಂಗೆ ಇಷ್ಟ ಆಯ್ತಾ ಒಳಗೆ ಬಾ, ಇಲ್ಲಾಂದ್ರೆ ಜಾಗ ಖಾಲಿ ಮಾಡು. ಸುಮ್ಮನೆ ತಲೆಕಾಯಿ ತಿನ್ಬೇಡ. ನಿಂಗ ಸುಮ್ಮನೆ ಬಿಡಲ್ಲ. ನಿನ್ನ ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲ. ಬರ್ತೀನಿರೋ ನಿನ್ನು ಏನು ಮಾಡ್ತೀನಿ ನೋಡ್ತಾ ಇರಿ. ನಿಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ. ನಮ್ಮ ಅಮ್ಮನೇ ಕಳ್ಸಿದ್ದು ಹೋಗು. ಏನು? ನಮ್ಮ ಅಮ್ಮನೇ ಕಳ್ಸಿದ್ದು. ನಿಮ್ಮ ಅಪ್ಪನು ನಂಬ್ಕೊಂಡ್ರೆ ನಿಂಗೆ ಮದುವೆ ಆಗಲ್ಲ ಅಂತ ಒಳ್ಳೆ ಮನೆ ಬಿಟ್ರೆ ಓದ್ತದೆ. ಹೋಗು ನೀನು ನಿನ್ನ ಪಾಡಕ್ಕೆ ನೀನು ಅನ್ಬಿಟ್ಟು ನಮ್ಮ ಅಮ್ಮನೇ ಕಳ್ಸಿದ್ದು. ಓ ಬೊಡ್ಡಿಗ್ಲಿಬ್ರು ಸೇರ್ಕೊಂಡು ಈ ಕಿತಾಪತಿ ಮಾಡಿದಿರಿ. ಅವಳು ನಾಟಕ ಆಡ್ತಾ ಇದ್ಲು. ಅಯ್ಯೋ ನನ್ನ ಮಗಳು ಇಲ್ಲ ಎತ್ತೋಗ್ಬಿಟ್ಲು ಏನಾದ್ಲು ಅಂತ. ನಿನ್ನ ಹತ್ರ ನಾಟಕ ಆಡ್ತಿದ್ರೆ ನಡಿಬೇಕಲ್ಲ. ನಮ್ಮ ಅಮ್ಮನೇ ಕಳ್ಸಿದ್ದು. ಅವಳಿಗೆ ಹೋಗಿ ಫಸ್ಟ್ ಮನೆಯಾಗ ಮಾತಾಡಿ ಆಮೇಲೆ ನಿಂಕ ಹೋಗು ಬಾಗಿದಾಗೋಯ್ತು ಬಾಪ. ಬೇಕಾಗಿಲ್ಲ ಅವಳು ನಮ್ಮ ಪಾರ್ಕ್ ಇವತ್ತೇ ಸತ್ತೋದ್ಲು. ಅಯ್ಯೋ ಹೋಗು. ಇವನ್ ಬಾಯ್ಗೆ 3-4 ಇವನ್ಗೆ ಬರಬಾರ್ದು ರೋಗ ಬಂದಿರೋದು. ಏನಮ್ಮ ನಿನ್ನ ಹೆಸರು? ನೀವ್ಯಾರು? ನಿಮ್ಮ ದೊಡ್ಡ ಮಾವನೇ? ನಿಮ್ಮ ಯಜಮಾನವ್ರ ಅಪ್ಪನವನಲ್ಲ ನಿಮ್ಮ ಮಾವನು ಅವ್ರ ಅಣ್ಣು. ಸರಿ. ಇಷ್ಟು ವಯಸ್ಸಾಗಿ ಇನ್ನ ಯಾಕೆ ಮದುವೆ ಆಗಿಲ್ಲ? ಆಗದಮ್ಮ ಮದುವೆ ಒಬ್ಬರಲ್ಲ ಅಂತ ಇಬ್ಬರವ್ರೆ. ಆ ಮನೆಗೆ ಅವಳೆ ದೊಡ್ಡ ಎಂಟು. ಅವಳಿಗೇನೋ ಚೆನ್ನಾಗಿಲ್ಲ. ಹೌದಾ? ಸರಿ ಆಯ್ತು. ಬೋಲ್ ಮಾತಾಡ್ತಾಳಮ್ಮ ಹುಡ್ಗಿ. ಸುರ್ಕಾಗದಪ್ಪ ಹುಡ್ಗಿ. ಸುರ್ಕಾಗ್ಯಾತೆ. ಏನೋದವಳೆ? ಅದು ಎಷ್ಟು ಅದವಳೆ ಯಾರು ಕೇಳಿದ್ವ? ನಡಿ ಒಳಕ್ಕ. ನಿಮ್ಮ ಅಪ್ಪನ ಪೂಜೆ ಮಾಡ್ತಾನೆ ನಡಿ. ಯಾಕಮ್ಮ ನಾನು ಶಾಂತಗನ್ ಕೂಗಿದ್ದಕ್ಕೆ ಹೋಗಿದ್ದಮ್ಮ. ನಂದೇನು ತಪ್ಪಿಲ್ಲಮ್ಮ. ಬನ್ನಿ ನೋಡ ನಿಮ್ಮ ಅಪ್ಪನು. ಏನಪ್ಪ ದೊಡ್ಡ ಮನುಷ್ಯ, ಎಲ್ಲೋಗಿದ್ದೆ? ಏನು ಕತೆ? 2 ದಿವಸ ಆಯಿತು. ಅದು ಅಪ್ಪ ಶಾಂತಗನು ತೆಂಗಿನ ಸಸಿಗೆ ನಡಬೇಕು ಅಂತನೋ ಅದಕ್ಕೆ ಹೋಗಿದ್ದಪ್ಪ. ಅದಕ್ಕೇನು ಸಾಕ್ಷಿ? ಅಂಬುದಿಯ ನಡಿ ಒಳಕ. ಏನ ಸಾಕ್ಷಿ ಅದಕ್ಕೆ? ಮಾತಾಡ್ಬೇಕಾ? ನನಗೆ ಬರ್ತಾ ಇರೋ ಕಾಪಕ್ಕೆ ಹೊಡಿಬೇಕು ಅನಿಸ್ತದೆ. ವಯಸ್ಸು ಮಗನ ಮೇಲೆ ಕೈ ಮಾಡಿದ್ರೆ ನನಗೆ ಅವಮಾನ. ಮಾತಾಡಬೇಕು. ಶಾಂತಗಾನವ್ರಿಗೆ ಹೋಗಿದ್ದೆ ಅನ್ನೋದಕ್ಕೆ ಏನು ಸಾಕ್ಷಿ? ಏನ ಸಾಕ್ಷಿ? ಅಪ್ಪ ಬೇಕಾದ್ರೆ ಫೋನ್ ಮಾಡಿ ಕೇಳಪ್ಪ. ಕೇಳ್ಬಿಟ್ಟು ಆಮೇಲೆ ಹೇಳು ನೀನು. ಫೋನ್ ಮಾಡಿ ಅವನ್ನ ಕೇಳ್ತೀನಿ. ಕೇಳ್ಬೇಕು ಅನ್ಕೊಂಡು ಹಿಂಗೆ ಕೆಲ್ಸಗಳಾಗ ಮರ್ತೋದ್ನೆ. ಆಮೇಲೆ ಆ ಗೀತಾಮ್ಮನ ತಂಟೆಗೆ ಹೋಗೋದು, ಆ ಅಮ್ಮನ ಕರ್ಕೊಂಬರೋದು, ಆ ಕಿತಾಪತಿಗೆಲ್ಲ ಮಾಡಿದ್ವಿ ಅಂದರೆ ನೋಡೋ ದೊಡ್ಡನೆ ಚೆನ್ನಾಗಿರಲ್ಲ. ನಾನೇ ಹೊರಟೋಗ್ಬಿಡ್ತೀನಿ. ನಿಮ್ಮ ಪಾಡು ನೀವು ಏನಾದರೂ ಮಾಡ್ಕೊಂಡು ಸತ್ಕೊಳ್ರಿ. ನಂಗೆ ನಿನ್ನಿಂದ ಅವಮಾನ ಆಗ್ಬಿಟ್ಟದೆ ಊರಾಗ. ನಿನ್ನಿಂದ ತಲೆ ಎತ್ಕೊಂಡು ತಿರ್ಗಾ ಕಾತಾ ಇಲ್ಲ ನಂಗೆ. ಅಯ್ಯೋ ಇಲ್ಲಪ್ಪ,
ದೇವ್ರೆನಗೂ ಇಲ್ಲಪ್ಪ. ಅವ್ನು ತೆಂಗಿನ ಸಸಿಗಳು ಹಾಕ್ಬೇಕು ಅಂತ ಫೋನ್ ಮಾಡಿದ್ನು, ಅದಕ್ಕೆ ಹೋಗಿದ್ದೆ ಅಷ್ಟಪ್ಪ. ನಿಜವಾಗ್ಲೂ ಇಲ್ಲ. ಬಂದೋದ್ರೆ ಬಂಡವಾಳ ಈಚೆಗೆ ಬರ್ತದೆ, ಆವಾಗ ಹೇಳ್ತೀನಿ ಈಗ, ಆವಾಗ ಹೇಳ್ತೀನಿ, ಅಲ್ಲಿವರೆಗೂ ಮಾತಾಡಲ್ಲ. ಅಯ್ಯೋ ನಮ್ಮ ಅಪ್ಪ ನನ್ನ ಮಾತೇ ನಂಬಲ್ಲ ಅಂತ ನೋಡು. ಕಾಂತಿ, ಲೇ ಲೇ ಕಾಂತಿ, ಅಯ್ಯ ಬಾರಲೇ, ಕೈ ಕಾಲಕ್ಕೆ ನೀರು ಕೊಡ್ಬಾ. ಕೈ ಕಾಲೆಲ್ಲ ಗಲೀಜಾಗ್ಬಿಟ್ಟವೆ, ಕೈ ಕಾಲು ತೊಳ್ಕೊಬೇಕು. ಕಾಂತು ಕಾಂತು, ಅಯ್ಯೋ ಎತ್ತ ಹೋಗ್ಬಿಟ್ಟಿದ್ದೆ, ಬಾರ ದಾರಿ ತಪ್ಪಿ ಬಾ. ಎಲ್ಲ ಬಾ, ಇನ್ನೆತ್ತು ಹೋಗಲ್ಲ, ಆರಾಮಾಗಿ ಮನೆಗೆ ಇರ್ತೀನಿ ಬಾ. ಕಾಂತು ಕಾಂತಿ, ಇವನು ಬಾಯ್ಗ ಮೊನ್ನಾಕ ನನ್ನ ಮನೆ ಬಾಕ್ಲಾಗ ನಿಂತ್ಕೊಂಡು ಕಾಂತು ಕಾಂತು ಅಂತವನಲ್ಲ, ಯಾರು ಇವನು? ವಾ ಯಾವೂರ? ಲೇ ಅದ್ಯಾಕೆ ಹೆಂಗಂತ ಇದೆ, ಉಚ್ಚಿಗೆ ಚಿಡ್ತಾ ಹೆಂಗೆ? ನಾನೇ ನಿನ್ನ ಗಣ್ಣು? ಏನು? ನಾನೇ ನಿನ್ನ ಗಣ್ಣು? ಏನೇ ಮಾಡಿದ್ಯಾ ಅಡುಗೆ? ನಡಿಯ ಊಟಕ್ಕಿಯಾ? ನೀರು ಹಿಡ್ಕೊಡೋ, ಕೈ ಕಾಲು ತೊಳ್ಕೊಂಬರ್ತೀನಿ, ಹೋಗಿ ಅವಳಕ್ಕ. ನನ್ನ ಹೆಂಡ್ರು ಬೋಲ್ ಒಳ್ಳೋಳು, ನನ್ನ ಮೇಲೆ ಪ್ರೀತಿ ಜಾಸ್ತಿ ಅವಳಕ್ಕ. ಲೇ ಅಪ್ಪ, ಯಾವೂರ ನಿಂದು ಮರಯ? ಯಾವೂರು ನಿಂದು? ಇಲ್ಲಾಕೆ ನಮ್ಮನೆ ಹತ್ರ ಬಂದು ಹಿಂಗೆ ನಿಂತ್ಕೊಂಡಿದ್ಯಾ? ಯಾರ ನೋಡ್ದವ್ರು ಏನು ಅನ್ಕೊಂಡಲ್ಲ? ನಡಿ ಇಲ್ಲಿಂದ. ಮುಂದುವರಿಯುವುದು